ಒತ್ತಾರೆ ಎದ್ದು ಒಲಕೋದ ಹಕ್ಕಿಗಳ ಗುಂಪು ನೋಡು, ರಾಗಿಯ ತೆನೆ ಮೇಲೆ ಮಳೆ ಹನಿಯ ಸೊಬಗು ನೋಡು, ರೈತರ ಬದುಕು ನೋಡು, ಎತ್ತುಗಳ ಬೆವರು ಬಿಳಿ ಮೋಡ ಕಣ್ಣುಗಳು ಈ ನೆಲವನ್ನು ನೋಡುವ ನೋಟ ನೋಡು. ಅಯ್ಯ ಕಲಾವಿದ, ನೀವು ವಿವರಣೆ ನೀಡದಿದ್ದರೂ ಪರವಾಗಿಲ್ಲ. ಆ ಚಿತ್ರದೊಳಗಿನ ಜನರು ಯಾರು, ಅವರು ಏಕೆ ನಿಂತಿದ್ದಾರೆ, ಅದನ್ನಾದರೂ ಹೇಳಿ. ನೋಡಿ, ನನಗೆ ನಿಮ್ ಬಳಿ ಮಾತನಾಡುವಷ್ಟು ಪುರುಸೊತ್ತಿಲ್ಲ. ಬೇಕಾದ್ರೆ ನೀವೇ ಅವರನ್ನ ಸರಿ ಮಾತನಾಡಿಸಿ. ಅಯ್ಯ ಚಿತ್ರಗಳಿರ, ನಿಮ್ಮನ್ನು ಸೃಷ್ಟಿ ಮಾಡಿದ ಕಲಾವಿದ ನಿಮ್ಮ ಬಗ್ಗೆ, ನಿಮ್ಮ ಚಿತ್ರದ ಬಗ್ಗೆ ಏನು ಹೇಳುತ್ತಿಲ್ಲ. ದಯವಿಟ್ಟು ಸ್ವಲ್ಪ ವಿವರಿಸ್ತೀರಾ? ಚಿತ್ರದ ಒಳಗೆ ಇದ್ದೇವು ನಾವು, ಜೀವದಿಂದ ಹೊರ
ನೆರವು ಸುರಿಸಿದೆವು ನಾವು ನೆಮ್ಮದಿಯ ಹಸಿರನ್ನು ಚಿಗುರಿಸಲು ತಂದಾನ ದಾನ ತಂದಾನ ದಾನ ತಂದಾನ ದಾನ ತನದಿರೆನ ತಂದಾನ ದಾನ ತಂದಾನ ದಾನ ತಂದಾನ ದಾನ ತನದಿರೆನ ಸ್ವಾತಂತ್ರ್ಯಕ್ಕೆ ಉಸಿರನ್ನು ನೀಡಲು ಕರಗಿ ಗಾಳಿಯಲ್ಲಿ ಕಳೆದೆವು ಸ್ವಾತಂತ್ರ್ಯಕ್ಕೆ ಉಸಿರನ್ನು ನೀಡಲು ಕರಗಿ ಗಾಳಿಯಲ್ಲಿ ಕಳೆದೆವು ನಮಸ್ತೆ ಸಭಿಕರೇ. ಈ ಚಿತ್ರಪಟದಿಂದ ಬಂದ 9 ಜನ ಯಾರು ಎಂದು ಆಲೋಚನೆ ಮಾಡ್ತಾ ಇದ್ದೀರಾ? ನಾನು ನಾಮ ಅಶ್ವಥ್ ನಾರಾಯಣ ಶೆಟ್ಟಿ, ಇವರು ಹಿಡಿಗೋಡು ಭೀಮಯ್ಯ, ಚೋಳೂರು ನರಸಪ್ಪ, ಗಜ್ಜನಹಳ್ಳಿ ನರಸಪ್ಪ, ಕರ್ಮನಹಳ್ಳಿ ಮಲ್ಲಯ್ಯ, ವೆಂಕಟಗಿರಿಯಪ್ಪ ನರಸಪ್ಪ, ಚಂದ್ರ ದೂರಮ್ಮ. ಹಾ, ಇವರೆಲ್ಲರನ್ನು ಎಲ್ಲೋ ನೋಡಿದ ನೆನಪು. ನೀವ್ಯಾರು? ಇಲ್ಲಿಗೆ ಹೇಗ್ ಬಂದ್ರಿ? ನಾವು ದೂರದ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೇವೆ. ಪವಿತ್ರವಾದ ಮಣ್ಣಲ್ಲಿ ಮಣ್ಣಾದ ದೇಶಭಕ್ತ ಹೇಗೋ ನನಗೂ ಹಾಗೆ ದೇಶಭಕ್ತಿ ತಿಳಿದ ಕಂದಮ್ಮ ಜನಿಸಬೇಕು. ಈಗ ಈ ಗುಂಪಲ್ಲಿ ಹತ್ಯೆ ಬಂದಿದೆ. ಖಂಡಿತ ತಾಯಿ, ನಿನ್ನ ಮೊರೆಯನ್ನು ಈ ಪುಣ್ಯ ಸ್ಥಳ ವಿದುರಾಶ್ವಥ ಕ್ಷೇತ್ರ ರಕ್ಷಕ ವಿದುರ ದೇವನು ಆಲಿಸುತ್ತಾರೆ. ಸರಿ ತಾಯಿ. ಹಾ, ನೀವೆಲ್ಲ ಯಾರು? ನಿಮ್ಮ ಕಥೆ ಏನು? ಈ ಚಿತ್ರದ ಅರ್ಥವೇನು? ನೆನಪಿದೆ ನಿಮಗೆ ವಿದುರಾಶ್ವಥ ಧನ್ಗೆ ನೆನಪಿದೆ ನಿಮಗೆ ವಿದುರಾಶ್ವಥ ಧನ್ಗೆ ಉತ್ತರ ಪಿನಾಕಿನಲ್ಲಿ ನೆತ್ತರ ಹೊಳೆ ಹರಿನಲ್ಲಿ ತೇಲಿತು ಹೆಣಗಳ ಆಶೆ ಈ ದೇಶವೇ ಸಾಕ್ಷ್ಯ ಈ ದೇಶವೇ ಸಾಕ್ಷ್ಯ ನೆನಪಿದೆ ನಿಮಗೆ ವಿದುರಾಶ್ವಥ ಧನ್ಗೆ ನೆನಪಿದೆ ನಿಮಗೆ ವಿದುರಾಶ್ವಥ ಧನ್ಗೆ ಅಯ್ಯ, ನನ್ನ ಸ್ವತಂತ್ರ ಯೋಧರ ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರಿನ ಮಿತ್ರರು, ಈಗ ನಿಮ್ಮ ಕುರ್ಚಿ 1938 ಏಪ್ರಿಲ್ 25ರ ವಿದುರಾಶ್ವಥದ ಮಾರಣ ಹೋಮವು ನನ್ನನ್ನು ಇಂದಿಗೂ ಸದಾ ಕಾಡುತ್ತದೆ. ನಿಮ್ಮ ಅಂತರಾಳದ ಇಂಗಿತ ನನಗೆ ಅರ್ಥವಾಯಿತು ಕಲಾವಿದರೆ. ದೇಶದ ಸ್ವತಂತ್ರದ ಹಿರಿಮೆ ಗರಿಮೆ ಇಂದಿನ ಯುವ ಪೀಳಿಗೆಯು ಮರೆತು ಹೋಗುವಂತ ಸಂದರ್ಭಗಳು ತುಂಬಿ ಹೋಗಿವೆ. ಅದನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕಾದ ಸಂದರ್ಭ ಬಂದಿದೆ ಅಲ್ಲವೇ? ಅದಕ್ಕೆ ನಾವು ಈ ವಿದುರಾಶ್ವಥದ ದೇಶ ಪ್ರೇಮದ ಯಶೋಗಾಥೆಯನ್ನು ಸಾರಿ ಹೇಳಿ ದೇಶ ಪ್ರೇಮದ ಕಿಚ್ಚನ್ನು ಹಚ್ಚಿಸುತ್ತೇವೆ. ನೋಡಿ ನೆನಪಿದೆ ನಿಮಗೆ ವಿದುರಾಶ್ವಥ ಧನ್ಗೆ ನೆನಪಿದೆ ನಿಮಗೆ ವಿದುರಾಶ್ವಥ ಧನ್ಗೆ ಉತ್ತರ ಪಿನಾಕಿನಲ್ಲಿ ನೆತ್ತರ ಹೊಳೆ ಹರಿನಲ್ಲಿ ತೇಲಿತು ಹೆಣಗಳ
ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರಾದ ಟಿ ಸಿದ್ದಲಿಂಗಯ್ಯನವರೇ, ಕೆ.ಸಿ. ರೆಡ್ಡಿಯವರೇ, ಭೂಪಾಳಂ ಚಂದ್ರಶೇಖರಯ್ಯನವರೇ, ದೂರದ ಊರುಗಳಿಂದ ಕಾಲ್ನಡಿಗೆಯಲ್ಲಿ ಎತ್ತಿನ ಬಂಡಿಗಳಲ್ಲಿ ಬಂದ ಮಹಾನೀಯರೇ, ಇಂದು ದೇಶಾದ್ಯಂತ ಬ್ರಿಟಿಷರ ನೇರ ಹಿಡಿತದ ಆಳ್ವಿಕೆಯು ಹಲವಾರು ಪ್ರಾಂತ್ಯಗಳಲ್ಲಿ ಇಂದಿಗೂ ನಡೆಯುತ್ತಲೇ ಇದೆ. ಇದನ್ನು ನಾವು ಅಂತ್ಯಗೊಳಿಸಬೇಕಾದ ಸಮಯ ಬಂದಿದೆ. ಭಾರತ ಮಾತೆಗೆ ಜೈ! ಕರ್ನಾಟಕ ಮಾತೆಗೆ ಜೈ! ಈಗ ಭೂಪಡ ಚಂದ್ರಶೇಖರಯ್ಯನವರು ಮಾತನಾಡಬೇಕಾಗಿ ಮನವಿ. ಮಿತ್ರರೇ, ಗಾಂಧೀಜಿಯವರ ಪ್ರೇರಣೆಯಿಂದ ಭಾರತೀಯರೆಲ್ಲ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕುತ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಗೌರಿಬಿದನೂರು, ಮೈಸೂರು ಸಂಸ್ಥಾನಗಳ ಹಲವು ಭಾಗಗಳಲ್ಲಿ ಪಾದಯಾತ್ರೆ ಮಾಡಿ ಹರಿಜನಕರಕ್ಕಾಗಿ ನಿಧಿ ಸಂಗ್ರಹ ಮಾಡುತ್ತಿದ್ದಾರೆ. ಈ ಚಳುವಳಿಯ ಕಾರ್ಯಯೋಜನೆಗಳನ್ನು ಹೇಗೆ ಮಾಡಬೇಕು ಎಂಬ ವಿಷಯಗಳನ್ನು ಅಧ್ಯಕ್ಷರಾದ ಟಿ ಸಿದ್ದಲಿಂಗಯ್ಯನವರಿಗೆ ಚೆನ್ನಾಗಿ ಗೊತ್ತು. ಭಾರತ ಮಾತೆಗೆ ಸ್ವಾತಂತ್ರ್ಯ ವೀರರೇ, ಕರ್ನಾಟಕ ಸ್ವಾತಂತ್ರ್ಯ ವೀರರ ಸಾಮರ್ಥ್ಯ ಏನು ಎಂಬುದನ್ನು ಕಾನೂನು ಭಂಗ ಚಳುವಳಿ ಮಾಡಿ 1930 ಇದೇ ಅಂಕೋಲಿನ ಉಪ್ಪಿನ ಸತ್ಯಾಗ್ರಹದಲ್ಲಿ ತೋರಲಾಗಿದೆ. ಅಂತದ್ದೇ ಶಕ್ತಿ ಪ್ರದರ್ಶನವನ್ನು ನಾವು ಇದೇ 1938 ಏಪ್ರಿಲ್ 10ರಂದು ಶಿವಪುರದ ತಿರುಮಲೇಗೌಡರಲ್ಲಿ ನಡೆಸಲಾಗಿದೆ. ಅಂದು ನಾವೆಲ್ಲ ತುತ್ತು ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಬೇಕು. ಇದರ ಮುಂದಾಳತ್ವವನ್ನು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಶಿಕ್ಷಣ ದಾನಿಗಳು ಆದ ಎನ್.ಸಿ. ನಾಗರೆಡ್ಡಿ ಅವರಿಗೆ ವಹಿಸಿಕೊಳ್ಳಬೇಕು. ಇವರಿಗೆ ಕಲ್ಲೂರು ಸುಬ್ರಾವ್, ಶ್ರೀಪಲ್ಲಯ್ಯ, ರಾಮಸ್ವಾಮಿ ನಾರಾಯಣಪುರವರು ಸಹಕರಿಸಿ ಈ ಕಾಂಗ್ರೆಸ್ 2ನೇ ಅಧಿವೇಶನವನ್ನು ಯಶಸ್ವಿಗೊಳಿಸಬೇಕು. ಅಂದು ವಿಧಾನಸೌಧದಲ್ಲಿ ಕೆಚ್ಚತೆಯಿಂದ ಧ್ವಜವನ್ನು ಹಾರಿಸಿ ಧ್ವಜ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಬೇಕು. ಭಾರತ ಮಾತೆಗೆ ನೆನಪಿದೆ ನಿಮಗೆ ವಿಧುರಾಶ್ವತ್ಥ, ನೆನಪಿದೆ ನಿಮಗೆ ವಿಧುರಾಶ್ವತ್ಥ, ಉತ್ತರ ಹೀಗೆ ಆರಂಭವಾದ ಧ್ವಜ ಸತ್ಯಾಗ್ರಹವು ಹಳ್ಳಿಯಿಂದ ಹಳ್ಳಿಗೆ, ಗ್ರಾಮದಿಂದ ಗ್ರಾಮಕ್ಕೆ, ಊರಿನಿಂದ ಊರಿಗೆ, ಪಟ್ಟಣದಿಂದ ಪಟ್ಟಣಕ್ಕೆ, ತಾಲೂಕಿನಿಂದ ತಾಲೂಕಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ರಾಜ್ಯದಿಂದ ರಾಜ್ಯಕ್ಕೆ ಹಬ್ಬಿ ಇಡೀ ದೇಶವೇ ತ್ರಿವರ್ಣಮಯವಾಯಿತು. ಧ್ವಜ ಸತ್ಯಾಗ್ರಹ ಜ್ಯೋತಿಯು ಎಲ್ಲ ಭಾರತೀಯರಲ್ಲೂ ಉರಿಯಿತು. ನೆನಪಿದೆ ಪಟಪಟ ರೆಕ್ಕೆ ಹೊಡೆದ ಭಾರತ, ಉಲಗದಿಂದ ಮೈ ಪಡೆಯಿತು ಭಾರತ. ಸಾಗಿತು, ಸಾಗಿತು, ಸಮಯ ಸಾಗಿತು. ಒಂದೇ ಮಾತರಂ, ನೆನಪಿದೆ ನಿಮಗೆ ವಿಧುರಾಶ್ವತ್ಥ, ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಸತ್ತ ಮಕ್ಕಳು ಯಾವುದೇ ಕಾರಣಕ್ಕೂ ಸಭೆ ಸಮಾರಂಭಗಳನ್ನು ಬೆಳೆಸಬಾರದು. ಯಾವುದೇ ಕಾರಣಕ್ಕೂ ತ್ರಿವರ್ಣವನ್ನು ಹಿಡಿದು ಸಂಚರಿಸಬಾರದು. ಒಬ್ಬರಿಗಿಂತ ಹೆಚ್ಚು ಮಂದಿ ಗುಂಪುಗೂಡಿದ್ದಾರೆ, ಅಲ್ಲಿಯೇ ಗೂಢಾಚಾರಬಹುದು. ಸುತ್ತಮುತ್ತಲ ಪ್ರದೇಶಗಳಲ್ಲಿ 144 ಸಂಚಾರವಾಗಿದೆ. ಈ ಆದೇಶವನ್ನು ಜಿಲ್ಲಾ ಎಲ್ಲ ಪ್ರಮುಖರಿಗೆ ಅಂಟಿಸಿ ಎಲ್ಲ ಜನರಿಗೆ ತಿಳಿಯುವಂತೆ ಪತ್ರಿಕೆಗಳನ್ನು ಪ್ರಕಟಿಸಿ